ಹಲೋ, ಕಾಲ್ ಮಾಡ್ತಿದ್ದೀರಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಈಗ ಎದ್ದು ಆಚೆ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೆ. ಬ್ಲಾಗ್ ಸುಮಾರಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಆಲ್ರೆಡಿ. ಗ್ಲಿಮ್ಸ್ ಎಲ್ಲ ಹಾಕ್ತೀನಿ, ನೋಡಿಕೊಂಡು ಎಂಜಾಯ್ ಮಾಡಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗ್ಬೋದು ಅಂತ. ಬಿಕಾಸ್ ತುಂಬ ಜನ ಡೈಲಿ ಬ್ಲಾಗ್ಸೇ ಮಾಡಿ ಅಂತ ಕೇಳ್ತಾ ಇರ್ತೀರಲ್ವ, ಮಾಡಿ ಹಾಕ್ತಿದ್ದೀನಿ ನೋಡಿ. ಇಯರಿಂಗ್ಸ್ ತೆಗೆದಿಟ್ಟಿದ್ದೀನಿ ಅಷ್ಟೇ. ಬೆಳಿಗ್ಗೆನೇ ಸ್ವಲ್ಪ ತರಕಾರಿಗಳು ಬೇಕಿತ್ತು. ಮೇಯ್ನ್ ಇವತ್ತು ಉಪ್ಪಿಟ್ಟು ಮಾಡ್ತಿದ್ದೆ ಆಯಿತಾ. ಅದಕ್ಕೆ ಆನಿಯನ್ಸ್ ಇರಲಿಲ್ಲ. ಆನಿಯನ್ ಜೊತೆ ಇನ್ನೂ ಸ್ವಲ್ಪ ತರಕಾರಿಗಳೆಲ್ಲ ಇನ್ನೇನು ಖಾಲಿ ಆಗೋ ಥರ ಬಂದಿತ್ತು, ಅದನ್ನು ಕೂಡ ಆರ್ಡ್ರ್ ಮಾಡಿದ್ದೆ. ಬೆಂಡೆಕಾಯಿ ಪಲ್ಯ ನಂಗೆ ತುಂಬಾ ಇಷ್ಟ ಚಪಾತಿಗೆ, ಸೊ ಬೆಂಡೆಕಾಯಿನೂ ಆರ್ಡ್ರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ತುಂಬ ಒಳ್ಳೆಯದು ಬೆಂಡೆಕಾಯಿ. ಟೊಮೊಟೊ ಕೂಡ ಒಂದೇ ಒಂದಿತ್ತು, ಸೊ ಟೊಮೊಟೊ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಲೆಮನ್ ಆರ್ಡ್ರ್ ಮಾಡಿದ್ದೆ. ತೆಂಗಿನಕಾಯಿ ಬೇಕಿತ್ತು, ಅದನ್ನು ಆರ್ಡ್ರ್ ಮಾಡಿದ್ದೆ. ನಂದು ಓಟ್ಸ್ ಕೂಡ ಖಾಲಿಯಾಗಿತ್ತು, ಓಟ್ಸ್ ಕೂಡ ಆರ್ಡ್ರ್ ಮಾಡಿಕೊಂಡು ಜೊತೆಗೆ ನೋಡಿ ಈ ರೀತಿ ಆರ್ಡ್ರ್ ಮಾಡ್ಕೊಂಡು ತಿನ್ನೋದು, ಮತ್ತು ನಾವು ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ ಥಿಂಕ್ ಮಾಡೋದು. ಓರಿಯೋ ಬಿಸ್ಕೆಟು ಮತ್ತು ಚೀಸ್ ಬಿಸ್ಕೆಟ್ನ ಆರ್ಡ್ರ್ ಮಾಡಿದ್ದೆ. ಇದೇ ಓಟ್ಸೇ ನಾನು ಯೂಸ್ ಮಾಡೋದು. ಯಾವಾಗಲೂ ಕೇಳ್ತಿರ್ತೀರ ಯಾವುದು ಅಂತ. ಎಲ್ಲ ಆ್ಯಪ್ಸಲ್ಲೂ ಸಿಗುತ್ತೆ. ಝೆಪ್ಟೋ, ಸುಮಾರೆಲ್ಲ ಆಲ್ಮೋಸ್ಟ್ ಎಲ್ಲ ಆ್ಯಪ್ಸಲ್ಲೂ ಸಿಗುತ್ತೆ. ಇಷ್ಟಕ್ಕೆ ನಾನು ಪೇ ಮಾಡಿದ್ದು 219 ಅಂತ ಅನಿಸುತ್ತೆ. 219 ರೂಪಾಯಿ. ಇಲ್ಲಿ ನನ್ನ ಮಗಳು ನೋಡಿ ಟಾಯ್ ಜೊತೆ ಆಟ ಆಡ್ತಿದ್ದಾಳೆ. ನಿಜವಾಗ್ಲೂ ಇನ್ನೂ ಸ್ವಲ್ಪ ಟಾಯ್ಸ್ನ ಆರ್ಡ್ರ್ ಮಾಡಬೇಕು, ನೋಡಿಬಿಟ್ಟು ಚೆಕ್ ಮಾಡಿ ಚೆನ್ನಾಗಿರೋದು ಈ ರೀತಿ ಅವಳಿಗೂ ಇಷ್ಟ ಆಗಬೇಕು, ಅವಳು ಎಂಜಾಯ್ ಮಾಡಬೇಕು, ಆ ಥರ ಟಾಯ್ಸ್ನ ನೋಡಿ ಆರ್ಡ್ರ್ ಮಾಡಬೇಕು. ಇವಾಗ ಇನ್ನೊಂದು ತುಂಬಾ ಟ್ರೆಂಡಿಂಗ್ ಇದೆ ಆ ಟಾಯ್, ತುಂಬ ಕ್ಯೂಟಾಗಿದೆ, ರ್ಯಾಬಿಟ್ಟು. ನೋಡೋಣ, ಅದನ್ನು ಕೂಡ ಚೆಕ್ ಮಾಡಿ ಆರ್ಡ್ರ್ ಮಾಡ್ತೀನಿ ಯಾವುದು ಆ್ಯಪಲ್ಲಿ ಅವೈಲೇಬಲ್ ಇದೆ ಅಂತ. ಇದರಲ್ಲಿ ಫಸ್ಟ್ ಕ್ರೈಯಲ್ಲಿ ಕೂಡ ಟಾಯ್ಸ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಎಲಿಫೆಂಟ್ದು ಕೂಡ ತುಂಬಾ ಟ್ರೆಂಡಿಂಗಲ್ಲಿದೆ. ಅದು ಕೂಡ ತುಂಬ ಚೆನ್ನಾಗಿದೆ. ಸೌಂಡ್ ಮಾಡಿಕೊಂಡು ಸ್ವಲ್ಪ ಅದು ಮೂಮೆಂಟ್ ಮಾಡ್ತಿರುತ್ತೆ ಅದ್ರದ್ದು ಕಿವಿ ಎಲ್ಲನೂ. ನಾನು ನೆನ್ನೆ ಆಯಿಲ್ ಅಪ್ಲೈ ಮಾಡಿದ್ದೆ ಅಲ್ವಾ, ಇನ್ನೂ ಏರ್ ವಾಶ್ ಮಾಡಿಲ್ಲ, ಮಾಡಬೇಕು. ಫಸ್ಟ್ ವಿಹಾಕ್ ಸ್ನಾನ ಮಾಡಿಸಿ ಅದಾದಮೇಲೆ ನಾನು ಸ್ನಾನ ಮಾಡೋದು. ಏನಂದರೆ ತುಂಬ ಜನ ಇವತ್ತು ಎಲೆಕ್ಟ್ರಿಕ್ ಪಂಪ್ದು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ಯೂಸ್ ಮಾಡ್ತಿದ್ದೀನಿ ಅಂತ. ಸೊ ಯೂಟ್ಯೂಬಲ್ಲಿ ಕಂಪೇರ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಜಾಸ್ತಿ ಜನ ನೋಡ್ತಾರೆ. ಅವರೆಲ್ಲ ಇಷ್ಟೊಂದೆಲ್ಲ ಡಿ ಎಮ್ಸ್ ಬರ್ತಿದೆ ನನಗೆ, ಯಾವ ರೀತಿ ಯೂಸ್ ಮಾಡೋದು ಅಂತ. ಅಂದರೆ ಬೆಟರ್ ನೀವು ಯೂಟ್ಯೂಬಲ್ಲೇ ವಿಡಿಯೋ ನೋಡಿ, ತುಂಬಾ ಸಿಂಪಲ್. ಅದನ್ನೆಲ್ಲ ನಾನು ಹೇಗೆ ತೋರಿಸೋದು, ಹೇಗೆ ಯೂಸ್ ಮಾಡೋದು ಅಂತ ಯೂಟ್ಯೂಬಲ್ಲಿ ಸುಮಾರಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿರ್ತಾರೆ, ಚೆಕ್ ಮಾಡಿ. ತುಂಬ ಏನು ಡಿಫಿಕಲ್ಟಿ ಇಲ್ಲ, ಆರಾಮಾಗಿ ನೀವು ವಿತಿನ್ 2-3 ಸೆಕೆಂಡಲ್ಲೇ ನೋಡ್ಕೊಂಡು ಕಲ್ತ್ಕೊಬಿಡ್ಬೋದು. ಚೆಕ್ ಮಾಡಿ. ವಿಹಾ ಮತ್ತೆ ಮಲ್ಕೊಂಡ್ಲು. ಮೀ ಟೈಮ್ ಅಂದರೆ ನನಗೆ ಯಾವಾಗ ಸಿಗುತ್ತೆ ಗೊತ್ತಾ? ವಿಹಾ ಮಲಗಿದ್ದಾಗ ನನಗೂ ಬೇರೆ ಏನೂ ಕೆಲಸ ಇರಬಾರ್ದು, ಲೈಕ್ ಬೇರೆ ವಿಡಿಯೋ ಶೂಟ್ ಆಗಿರ್ಬೋದು, ಇಲ್ಲ ವಿಡಿಯೋ ಎಡಿಟಿಂಗ್, ಏನು ಕೆಲಸ ಇಲ್ಲದಾಗ ನಾನು ಆರಾಮಾಗಿ ಕುತ್ಕೊಂಡು ಫೋನ್ನ ನೋಡ್ತಿರ್ತೀನಿ. ಮನೆ ಕೆಲಸಗಳು ನಾನು ತುಂಬ ಅರಿಬರಿ ಮಾಡಲ್ಲ. ವಿಹಾ ಮಲ್ಕೊಂಡಿದ್ದಾಳೆ, ಪಾತ್ರೆ ತೊಳೆದ್ಬಿಡೋಣ, ಕಸ ಹೊಡೆದ್ಬಿಡೋಣ. ಸಮ್ಟೈಮ್ಸ್ ನನಗೆ ಟೈಮೇ ಸಿಕ್ಕಿಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂದಾಗ ಆ ರೀತಿ ಮಾಡ್ಕೊತೀನಿ ಅಷ್ಟೇ. ರಿಮೈನಿಂಗ್ ಟೈಮಲ್ಲಿ ನಾನು ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡ್ತೀನಿ. ಬಿಕಾಸ್ ನಂದು ಇನ್ನೂ 5th ಮಂತ್ ಅಷ್ಟೇ ಅಲ್ವಾ ಡೆಲಿವರಿ ಆಗಿ, ರೆಸ್ಟ್ ಬೇಕು ಅಂತ ಅನ್ನಿಸ್ತಿರುತ್ತೆ. ನಾನು ಟಯರ್ಡ್ ಆಗಿರ್ತೀನಿ. ಎಸ್ಪೆಷಲಿ ವ್ಲಾಗಿಂಗ್ ಮಾಡೋದ್ರಿಂದ ಸ್ವಲ್ಪ ನನಗೆ ಮೆಂಟಲಿ ಟಯರ್ಡ್ ಆಗುತ್ತೆ, ಫಿಸಿಕಲಿ ಟಯರ್ಡ್ನೆಸ್ಗಿಂತ. ಸೊ ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡ್ತೀನಿ. ನಾನು ಮಾರ್ನಿಂಗ್ ಬಿಸ್ಕೆಟ್ ಆರ್ಡ್ರ್ ಮಾಡಿದ್ದೆ ಅಲ್ವಾ, ಚೀಸ್ ಬಿಸ್ಕೆಟ್, ಅದನ್ನು ತಿಂತಾ ಮೊಬೈಲ್ ನೋಡ್ತಾ ಕೂತಿದ್ದೆ. ಒಂದು 1/2 ಅವರ್ ರೆಸ್ಟ್ ಮಾಡಿದೆ ಅಂತ ಅನಿಸುತ್ತೆ. ಬಟ್ಟೆ ಹಾಕಿದ್ದೆ ಮಷಿನ್ಗೆ, ಅದು ಎಲ್ಲ ಕಂಪ್ಲೀಟ್ ಆಯಿತು. ಹೋಗಿ ಆಚೆ ಕಡೆ ಒಣಗಾಕ್ಬಿಟ್ಟು ಬರಬೇಕು. ಬಟ್ಟೆನೂ ಎಲ್ಲ ಆಚೆನೇ ಒಣಗಾಕಿದೆ, ಟೆರೆಸ್ ಮೇಲೆ ಹೋಗಲಿಲ್ಲ. ಇಲ್ಲಿ ಬಿಸಿಲು ಬೀಳಲ್ಲ, ಅದಕ್ಕೆ ನಾನೇನು ಉಲ್ಟಾ ಹಾಕಿಲ್ಲ, ನಾರ್ಮಲಾಗಿ ಹಾಕಿದ್ದೀನಿ. ಇನ್ನೇನು 1 ಅವರ್ ಎತ್ಕೊಬಿಡ್ತೀನಿ. ಇಲ್ಲಿ ಸ್ವಲ್ಪ ಬಿಸಿಲು ಬೀಳುತ್ತೆ, ಅದಕ್ಕೆ ಇಲ್ಲೆಲ್ಲ ಸ್ವಲ್ಪ ಉಲ್ಟಾ ಒಣಗಾಕಿದ್ದೀನಿ. ಆ್ಯಂಡ್ ಇಲ್ಲಿ ವಿಹಮ್, ಅದು ಇಲ್ಲೂ ಬಿಸಿಲು ಬೀಳಲ್ಲ, ಅದಕ್ಕೆ ನಾರ್ಮಲಾಗಿ ಒಣಗಾಕಿದ್ದೀನಿ. ಎತ್ಕೊಳ್ಳೋದಷ್ಟೇ ಇನ್ನು 1 ಅವರ್ ಬಿಟ್ಟು. ಇದೇನು ಸ್ಪೇಸ್ ಇಲ್ಲ ಅಂದರೆ ಟೆರೆಸ್ ಮೇಲೆ ಹೋಗ್ಬೇಕಿತ್ತು. ಹೆಂಗೋ ಈ ಸ್ಪೇಸ್ ಇರೋದಕ್ಕೆ ಪರವಾಗಿಲ್ಲ. ಪಾಪ ಆ ಕಡೆ ಮನೆಯವ್ರಿಗೆ ಇಲ್ಲವೇ ಇಲ್ಲ. ಮೇ ಬಿ ಅವ್ರು ಆ ಕಡೆ ಹಾಕೋತಾರೆ, ಸಮ್ಟೈಮ್ಸ್ ಅವ್ರು ಆ ಕಡೆ ಹಾಕೋತಾರೆ, ಸಮ್ಟೈಮ್ಸ್ ಅವ್ರು ಟೆರೆಸ್ ಮೇಲೆ ಹಾಕ್ತಾರೆ. ಆಂಟಿ ಹಿಂಗೆ ಇಟ್ಟಿರ್ತೀನಿ ಸುತ್ತ ನಾನು. ನನ್ನ ಮಗಳು ಕಾವಲಿಗೆ ಎಷ್ಟು ಪಿಲ್ಲೋ, ಎಷ್ಟು ಬೆಡ್ಶೀಟ್ ಎಲ್ಲನೂ ಇರುತ್ತೆ ಅಲ್ವಾ? ಎಷ್ಟು ಕಾವಲಿಗಿರ್ಬೇಕು ನಿಮಗೆ. ಅಲ್ಲೇ ಎದ್ಬಿಟ್ಟು ಈಗ ಹಿಂಗೆ ರೋಲ್ ಆಗಿಬಿಡ್ತಾರೆ. ಇಲ್ಲ, ಸೌಂಡ್ ಮಾಡ್ತಾಳೆ ಆ್ಯಕ್ಚುಲಿ ಅವಳು. 2 ಮಿನಿಟ್ಸ್ ಸೈಲೆಂಟಾಗಿ ಇರ್ತಾಳೆ, ಸುತ್ತ ನೋಡ್ತಾಳೆ. ಯಾರು ಕಂಡಿಲ್ಲ ಅಂದರೆ ಅಂತಳೋದು, ಅಂತಳೋದು. ಇವಾಗ ಎತ್ಕೋಬೇಕು ನಿಮ್ಮನ್ನಲ್ವಾ? ಅಯ್ಯೋ ಬಾಪ, ಇಬ್ಬರೂ ಹಿಂಗಿದೀವಿ ನೋಡಿ. ಇಬ್ಬರು ಇವಾಗ ನೀಟಾಗಿ ಫ್ರೆಶ್ ಅಪ್ ಹೋಗ್ಬೇಕು. ವೀಕಾಗಿ ಇವತ್ತು ಆಯಿಲ್ ಹಾಕಲಿಲ್ಲ, ಡೇ ಬೈ ಡೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಕೊಕೊನಟ್ ಆಯಿಲ್ ಯಾವ್ದು ಯೂಸ್ ಮಾಡ್ತೀರಾ, ಎಷ್ಟು ಡೇಸ್ಗೆ ಒಂದ್ಸತಿ ಯೂಸ್ ಮಾಡ್ತೀರಾ? ರೀಸೆಂಟ್ ಡೇಸಿಂದ ಕೊಕೊನಟ್ ಆಯಿಲೇ ಬಳಸ್ತಾ ಇದ್ದೀನಿ. ಮುಂಚೆ ಎಲ್ಲ ಹಳ್ಳೆಣ್ಣೆ ಅಮ್ಮ ಇಡೋರು, ಬಟ್ ಹಳ್ಳೆಣ್ಣೆ ಇಡಬಾರ್ದು ಅಂತಾರೆ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಸೊ ನಾನು ಯಾಕೆ ಕನ್ಫ್ಯೂಷನ್ ಅಂತ ಹೇಳ್ಬಿಟ್ಟು
ಫಸ್ಟ್ ಕ್ರೈಯಲ್ಲಿ ಆರ್ಡ್ರ್ ಮಾಡಿಕೊಂಡೆ. ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ ಆಯಿಲು. ಇಬ್ಬರು ಇವಾಗ ಫ್ರೆಶ್ ಅಪ್ ಆಗಬೇಕು. 1 ಅವರ್ ಫುಲ್ ಬ್ಯುಸಿ. ಇನ್ನು 1 ಅವರ್ ಮೇಲೆ ಆಗುತ್ತೆ. ಒಳಬೇಕಮ್ಮ. ಕೆಳಗಡೆ ಮನೆ ಪಾಪು ಬರ್ತಾಳೆ ನನ್ನ ಮಗಳನ್ನ ನೋಡೋದಕ್ಕೆ ಯಾವಾಗಲೂ ಅಂತ ಹೇಳಿದೆ ಅಲ್ವಾ. ಅವಳು ನೋಡಿ ನನ್ನ ಮಗಳಿಗೆ ಹೇಗೆ ಮಾಡಿದ್ದಾಳೆ. ಪಿಲ್ಲೋ ಎಲ್ಲ ಅವಳು ಕಾಲ ಮೇಲೆ ಇಟ್ಟು ಇದು ರಾಕರ್ದು ಮಸ್ಕಿಟೋ ನೆಟ್ ಬಂದಿದೆ ಅಲ್ವಾ, ಅದನ್ನೆಲ್ಲ ಕ್ಲೋಸ್ ಮಾಡ್ತಿದ್ದಾಳೆ. ನಾನು ಅಡುಗೆ ಮನೆಯಲ್ಲಿ ಪಾತ್ರೆ ವಾಶ್ ಮಾಡ್ಕೊತಿದ್ದೆ, ಆದರೂ ಫ್ರೀಕ್ವೆಂಟಾಗಿ ಬಂದು ನೋಡ್ಕೊಂಡು ಹೋಗ್ತಿದ್ದೆ. ಒಂದು 10 ಮಿನಿಟ್ಸ್ ಬರಲಿಲ್ಲ, ಅಷ್ಟರಲ್ಲಿ ಈ ರೀತಿ ಮಾಡ್ತಾಯಿದ್ಲು. ಅವಳಿಗೂ ಸ್ವಲ್ಪ ಬುದ್ಧಿ ಇದೆ, ನೋಡ್ಕೋತಾಳೆ. ಅವಳೇನು ತುಂಬ ಪುಟಾಣಿ ಅಲ್ಲ. ಅಂದರೆ ಕೆಳಗಡೆ ಮನೆ ಪಾಪು ಆಲ್ರೆಡಿ ಸ್ಕೂಲ್ಗೆ ಹೋಗ್ತಿದ್ದಾಳೆ, LKG ಅಂತ ಅನಿಸುತ್ತೆ ಅವಳಿವಾಗ. ನಾನೇ ಯಾವತ್ತೂ ಈ ಮಸ್ಕಿಟೋ ನೆಟ್ ಯೂಸ್ ಮಾಡೇ ಇಲ್ಲ. ಅವಳು ಬಂದು ಈ ರೀತಿ ಹಾಕಿದ್ದಾಳೆ. ಆ್ಯಂಡ್ ಇದೆಲ್ಲ ನೋಡಿ ಹೆಂಗೆ ಹರಡಿದ್ದಾರೆ. ನಾನು ಆ್ಯಕ್ಚುಲಿ ಸ್ವಲ್ಪ ಪಾತ್ರೆ ತೊಳ್ಕೊತಾ ಇದ್ದೆ, ಈ ಕೆಲಸ ಮಾಡಿದ್ದಾರೆ. ಊಟ ಮಾಡಲ್ಲ, ಊಟ ಮಾಡ್ತೀನಿ ಅಂತ ಹೋದೆ, ಅದೆಲ್ಲ ಮಿಸ್ ಮಾಡಿದ್ದಾರೆ. ಊಟ ಮಾಡಲ್ಲ. ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ವಿಹಮ್ಮ ಇಲ್ಲಿದ್ದಾರೆ. ಮಾಯ ಬುಚ್ಚಿ ವಿಹಮ್ಮರೇ. ಯಾಕೆ ಯಾವಾಗೂ ವಿಹಾ ಬಾಯಿ ತಕ್ಕೊಂಡಿರ್ತಾಳೆ ಅಂತ ಒಬ್ರು ಕಮೆಂಟ್ ಮಾಡಿದ್ರಿ. ಗೊತ್ತಿಲ್ಲ ಅದೇನಕ್ಕೆ ಅಂತ. ಮೇ ಬಿ ಅವಳು ಮುಂಚೆಯಿಂದನೂ ಹಂಗೆ ಇದ್ದಾಳೆ. ಬಟ್ ಸಮ್ಟೈಮ್ಸ್ ಕ್ಲೋಸ್ ಮಾಡ್ತಾಳೆ, ಸಮ್ಟೈಮ್ಸ್ ಓಪನ್ ಮಾಡಿರ್ತಾಳೆ. ಅವಳಿಗೆ ಹೆಂಗೆ ಬೇಕು ಹಂಗಿರಲಿ ಬಿಡಿ, ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಅವಳು ಚೂರು ದೊಡ್ಡೋಳಾಗ್ತಾ ಸರಿ ಹೋಗುತ್ತೆ. ಬೈತಾಳೆ ನಿಮ್ಮನ್ನು, ಯಾರು ಕೇಳಿದ್ರಿ ನನ್ನನ್ನು ಹೆಂಗೆ ಬೇಕೋ ಹಂಗೆ ಬಿಡಿ ನೀವು, ನಾನು ಇನ್ನೂ ಪಾಪು ಅಲ್ವಾ ಅಂತ. ಹಾಗೆ ಬೋರ್ ಆಗ್ತಿತ್ತು. ಸೊ ಸ್ವಲ್ಪ ಅವ್ಳಿಗೂ ಮೈಂಡ್ ಡೈವರ್ಟ್ ಆಗಬೇಕು ಅಂತೇಳಿ ಪಿಲ್ಲೋ ತೊಗೊಂಡ್ಬಂದು ಎಷ್ಟು ದಿನ ಆಯ್ತು ಗೊತ್ತಾ, ಒಂದು 5-6 ಡೇಸ್ ಆಯಿತು ಅಂತ ಅನಿಸುತ್ತೆ. ಇವಾಗ ಓಪನ್ ಮಾಡಬೇಕು. ಇದಕ್ಕೆ ಎಷ್ಟು ಪೇ ಮಾಡಿದ್ವಿ ಅಂದರೆ, ಪ್ರೈಸ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ಕೊಳ್ಳಿ, ನೀವೇನೇ ತರಿಸಿದ್ರು ಗ್ರಾಸರೀಸ್ ಆಗಿರ್ಬೋದು ಪ್ರತಿಯೊಂದು ಅಂತ ಹೇಳಿದರೆ. ಇನ್ಮೇಲಿಂದ ನಾನು ಶೇರ್ ಮಾಡ್ಕೊತೀನಿ. ನನ್ನ ಕೂಲು ನೋಡಿ ಇನ್ನೂ ಡ್ರೈ ಆಗಬೇಕು. ಇದಕ್ಕೆ 169 ರುಪೀಸು, 169 ರುಪೀಸ್ ಪೇ ಮಾಡಿದ್ದೀವಿ. ಏನಕ್ಕೆ ತೊಗೊಂಡ್ರಪ್ಪ, ಅಂಜಿಗೆ ತೊಗೊಂಡಿರೋದು ಬೇಕು ಅಂತ. ಅವ್ರಿಗೆ ತಲೆಮೂಟೆಗಳು ಜಾಸ್ತಿ ಇರಬೇಕಾಯ್ತಾ, ಕಾಲಡೆ ಒಂದು, ಆ ಕಡೆ ಒಂದು, ಈ ಕಡೆ ಒಂದು, ತಲೆ ಅಡಿಗೆ ಒಂದು, ಈ ರೀತಿ. ಸಿಜರ್ ಥರಕ್ಕೂ ಇದೊಳಕ್ಕಾಗಲ್ಲ ವೀಕ್ ಇರೋದ್ರಿಂದ. ನನಗೆ ಇವಳ ಎತ್ಕೊಂಡು ಈ ರೀತಿ ಅಂದರೆ ನಾನು ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಇಷ್ಟ. ನಾನು ಏನಾದರೂ ಕೆಲಸ ಮಾಡಬೇಕಾದ್ರೆ. ಯಾಕೆ ಅಂತಂದರೆ ಅವಳು ಅಬ್ಸರ್ವ್ ಮಾಡ್ತಿರ್ತಾಳಲ್ವ ಪ್ರತಿಯೊಂದನ್ನು. ನಾನು ಇವಾಗ ವಾಟರ್ ಫಿಲ್ ಮಾಡಬೇಕಾದಾಗಿರ್ಬೋದು, ಚಿಕ್ಕ ಪುಟ್ಟ ಕೆಲಸ ಇವಳು ಎತ್ಕೊಂಡೇ ಮಾಡ್ತಿರ್ತೀನಿ. ಅವಳು ಫೇಸ್ ಸ್ವಲ್ಪ ಈ ಕಡೆ ಡೈರೆಕ್ಷನಲ್ಲಿ ಮಾಡಿಕೊಂಡು, ಅಂದರೆ ಗೊತ್ತಾಗಬೇಕು ಅವಳಿಗೆ ನಾನು ಏನು ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಯಾವಾಗ ನನ್ನ ಕನ್ಫರ್ಮ್ ಸಿಕ್ತಾಳೋ 6 ಮಂತಿಂದ ಸಿಗ್ಬೋದು ಅಂತ ಅನಿಸುತ್ತೆ. ಅದು ಟೀಚಿಂಗ್ ಆಗಬೇಕಾದ್ರೆ ಅದೇ ರೀತಿ ಟಾಯ್ಸ್ ಬೇಕಾದ್ರೆ ತರಿಸ್ಕೊಳ್ಳಿ ಅಂತ ಹೇಳಿದ್ದೀರಾ ಒಬ್ಬರು. ಟಾಯ್ಸ್ ಇಲ್ಲ ವುಡನ್ ಟಾಯ್ಸ್ ಸಾಫ್ಟ್ ಆಗಿರೋದು ಬರುತ್ತೆ, ಅದನ್ನು ಯೂಸ್ ಮಾಡಿ. ಇಲ್ಲಾಂದರೆ ಕಾಟನ್ ಕ್ಲಾತ್ ತೊಗೊಂಡು ಸ್ವಲ್ಪ ಬಿಸಿ ನೀರಲ್ಲಿ ಡಿಪ್ ಮಾಡಿ ಲೈಕ್ ಟ್ಯಾಪ್ ಮಾಡಿ ದಂತನ ಕ್ಲೀನ್ ಮಾಡಿ ಅಂತ ಒಬ್ರಿಗೆ ಹೇಳಿದ್ದೀರಾ. ಟ್ರೈ ಮಾಡ್ತೀನಿ ಅದನ್ನು. ಓಕೆನಾ? ಥ್ಯಾಂಕ್ ಯು, ನೀವು ನನಗೆ ಆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಚಿಟ್ಟಿ ಸಾಫ್ಟಾಗಿದೆ. ಇದೇನು ಡಿಫ್ರೆಂಟ್ ಆಗಿದೆಯಲ್ಲ, ಈ ಕಡೆ ಒಂದು ಕಲರು. ನನ್ನ ಹಸ್ಬೆಂಡ್ ಕೂಡ ಇವತ್ತು ಡ್ಯೂಟಿ ಮುಗಿಸ್ಕೊಂಡು ಬೇಗನೆ ಮನೆಗೆ ಬಂದರು. ತುಂಬಾ ಖುಷಿ ಆಗೋಯಿತು. ಸ್ವಲ್ಪ ತರಕಾರಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ನಾನು ಹೇಳಿದ್ದು ವಾಂಗಿಬಾತ್, ಬದನೆಕಾಯಿ ಆ್ಯಂಡ್ ಸ್ವಲ್ಪ ಕರ್ಬೇವಿನ ಸೊಪ್ಪು, ಇದು ಎರಡೇ ನಾನು ಹೇಳಿದ್ದು. ಜೊತೆಗೆ ಹಾಲೇನೋ ಬೇಕಿತ್ತು, ಅಲ್ಲ ವಾಂಗಿಬಾತ್ ಪೌಡ್ರ್ ಬೇಕಿತ್ತು, ಆ್ಯಂಡ್ ಹಾಲನ್ನು ಕೂಡ ಹೇಳಿದ್ದೆ. ಇಷ್ಟು ನಾನು ಹೇಳಿದ್ದೆ ಆಯಿತಾ. ಅವ್ರು ನೋಡಿ ಎಷ್ಟು ತೊಗೊಂಡು ಬಂದಿದ್ದಾರೆ ಅಂತ. ನನಗೆ ಸ್ವೀಟ್ ಪೊಟ್ಯಾಟೊ ತುಂಬಾ ಇಷ್ಟ. ಗೆಣಸು ನಾನು ತುಂಬಾ ತಿಂತೀನಿ. ಸಂಕ್ರಾಂತಿ ಹಬ್ಬದಲ್ಲಿ ನನಗೆ ಸ್ವೀಟ್ ಪೊಟ್ಯಾಟೊ ಬಿಟ್ಟರೆ ಇನ್ನು ಏನು ಹಸಿಕಾಯಿ ಎಲ್ಲ ಬೇಯಿಸ್ತಾರಲ್ವ, ಕಡಲೆಕಾಯಿ ಮತ್ತು ಅವರೆಕಾಯಿ, ಅದನ್ನೆಲ್ಲ ನಾನು ಟಚ್ ಕೂಡ ಮಾಡಲ್ಲ. ಗೆಣಸು ಮಾತ್ರ ನಾನು ಚೆನ್ನಾಗಿ ತಿಂತೀನಿ. ಅದ್ರ ಜೊತೆಗೆ ಹಸಿ ಕಾಳು, ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆಯಲ್ವಾ, ಸೊ ಸ್ವಲ್ಪ ಹಸೆ ಕಾಳು ಕೂಡ ತೊಗೊಂಡು ಬಂದಿದ್ರು. ಅವ್ರಿಗೆ ಹಸಿ ಕಾಳು ಅಂದರೆ ತುಂಬಾ ಇಷ್ಟ. ಪ್ರೆಗ್ನೆನ್ಸಿ ಟೈಮಲ್ಲಿ ನೋಡಿರ್ತೀರಲ್ವ, ನಾನು ತುಂಬಾ ಮಾಡ್ತಿದ್ದೆ. ಅದ್ರ ಜೊತೆಗೆ ಪಪ್ಪಾಯನೂ ಕೂಡ ತೊಗೊಂಡು ಬಂದಿದ್ರು. ಆ್ಯಂಡ್ ಇನ್ನೂ ಮೂಲಂಗಿ ಸಾಂಬಾರು ನನಗೆ ಇಷ್ಟ ಅಂತೇಳಿ ಮೂಲಂಗಿ ತೊಗೊಂಡು ಬಂದಿದ್ರು. ಮ್ಯಾಂಗೋಸ್ ಮನೇಲಿ ಇನ್ನೊಂದು 2 ಇತ್ತು ಅಷ್ಟೇ, ಅದನ್ನು ಕೂಡ ತೊಗೊಂಡು ಬಂದಿದ್ರು. ನಾನು ಹೇಳಿದ್ದೆ ಒಂದು, ನೀವೇನ್ರಿ ಇಷ್ಟೊಂದು ತಂದಿದ್ದೀರಾ ಅಂತ ಕೇಳ್ತಿದ್ದೆ. ಅವರು ಫ್ರೆಶ್ ಆಗಿತ್ತು, ಅದಕ್ಕೆಲ್ಲನೂ ತೊಗೊಂಡು ಬಂದೆ ಅಂತಂದರು. ನೋಡಿ, ನಾನು ಬೆಳಿಗ್ಗೆ ಲೆಮನ್ ಬುಕ್ ಮಾಡಿದ್ದೆ, ಸ್ಟಿಲ್ ಇವರು ಕೂಡ ಲೆಮನ್ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ನುಗ್ಗೆಕಾಯಿನ ತೊಗೊಂಡು ಬಂದಿದ್ರು. ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇರಲಿಲ್ಲ, ಅದನ್ನು ಕೂಡ ತೊಗೊಂಡು ಬಂದಿದ್ರು. ಎಲ್ಲ ಅವ್ರಿಗೆ ಏನೇನು ಇಷ್ಟ ಆಗುತ್ತೋ ಎಲ್ಲನೂ ತೊಗೊಂಡು ಬಂದಿದ್ದಾರೆ. ಅಂದರೆ ಕ್ಯಾರೆಟು ಬೀಟ್ರೋಟ್ ಅವ್ರಿಗೆ ಇಷ್ಟ ಆಗುತ್ತೆ, ಅದ್ರದ್ದು ಮಿಕ್ಸ್ ಪಲ್ಯ ಮಾಡಿ ನೀರು ದೋಸೆ ಇಲ್ಲ ಚಪಾತಿ ಮಾಡಿಕೊಟ್ರೆ ಅವ್ರು ತುಂಬ ಇಷ್ಟಪಡ್ತಾರೆ. ಅದನ್ನು ತೆಗ್ದಿಡ್ಬೇಕಾದ್ರೆ ಅದನ್ನೇ ಹೇಳ್ತಿದ್ರು, ನನಗೆ ಇದೆರಡು ತುರ್ದು ಪಲ್ಯ ಮಾಡಿಬಿಟ್ಟು ಚಪಾತಿ ಏನಾದರೂ ಮಾಡಿಕೊಡು ಅಂತ. ಬೆಳ್ಳುಳ್ಳಿ
ಆ್ಯಕ್ಚುಲಿ ಮನೇಲಿ ಇತ್ತು ಆಯಿತಾ. ಬೆಳ್ಳುಳ್ಳಿನೂ ಸ್ವಲ್ಪ ತೊಗೊಂಡು ಬಂದಿದ್ದಾರೆ. ತೊಗೊಂಡು ಬಂದು ಎಲ್ಲ ಈ ರೀತಿ ನೀಟಾಗಿ ಜೋಡಿಸ್ತಿದ್ದಾರೆ. ನಾನು ರಾಕ್ ಕ್ಲಿಪ್ಪಿಂಗು ಕೂಡ ಅಟ್ಯಾಚ್ ಮಾಡಿದ್ದೀನಿ, ಚೆಕ್ ಮಾಡಿ. ಅಪ್ಪ ಇದೇನು ಹಿಂಗೆ ಜೋಡಿಸ್ತಿದ್ದೀರಾ? ತರಕಾರಿ ಅಂತ ಹೋಗಿ ಒಂದ್ಸತಿ ಅಯ್ಯಮ್ಮ ಸಂಜೆ ತರಕಾರಿ ಅನ್ನಿ ಮತ್ತೆ ಅನ್ರಿ ಪಾಪ ಅವಳೆ ನೆನಪು ಮಾಡ್ತಾಳೆ ಎಲ್ಲ ಅನ್ಬಾರ್ದು. ಸರಿ ತರಕಾರಿ ಅನ್ನಿ. ನನ್ಗೇನು ಗೊತ್ತಿಲ್ವಾ ನುಗ್ಗೆಕಾಯಿ? ನೀವು ಹೇಳ್ದಾಗ ಯಾವ್ದು ಹೇಳ್ತೀರ ಅದು ಮಾಡ್ತೀನಿ ಬಿಡಿ. ಇವಾಗ ವಾಂಗಿ ಬಾತಾ ಒಂದು ಮ್ಯಾಂಗೋ ಕಟ್ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ನಿಮಗೆ. ಅದ್ ನೆನ್ನೆ ಕಾಯಿ ತರನೇ ಈಗಲೂ ಬೇಡ ನನಗೆ, ಈಗಲೂ ಬೇಡ, ಇನ್ನು ಕಾಯಿ ತರಾನೇ ಕಾಣಿಸ್ತಾ ಇದೆ. ನಿಂಗೆ ಬಂಗಾರಿ ನಿಂಗೆ ಇನ್ನೊಂದು ತಿಂಗಳಮ್ಮ ಆಮೇಲೆ ತಿನ್ನಿವಂತೆ ಎಲ್ಲನೂ. ಹೌದಾ? ನನಗೆ ಮ್ಯಾಂಗೋ ಒಂದು ಇದು ಚೆನ್ನಾಗಿದ್ದಂಗಿದೆ, ಇದು ಕಟ್ ಮಾಡಿಕೊಡಿ. ಕೂರ್ಲು ಕಿತ್ಕೊತಿದ್ಯಾ ನೀನು? ಕೂರ್ಲು ಕಿತ್ಕೊತಿದ್ಯಲ್ಲಮ್ಮ ಕೂರ್ಲು. ಇವತ್ತು ನೈಟ್ ವಾಂಗಿಬಾತ್ ಮಾಡೋಣ ಅಂತೇಳಿ ಬದನೆಕಾಯಿ ತರೋದು ಕೇಳಿದ್ದೆ ಅಲ್ವಾ. ಸೊ ವಾಂಗಿಬಾತ್ನ ಮಾಡ್ತಾಯಿದ್ದೀನಿ ನೋಡಿ. ನಾವು ಮಾರ್ನಿಂಗ್ ಮಾಡೋದನ್ನು ನೈಟ್ ಮಾಡ್ಕೊತೀವಿ. ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ಯಾಕೋ ವಾಂಗಿಬಾತ್ ತಿನ್ನಬೇಕು ಅಂತ ಅನಿಸ್ತಿತ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಜೊತೆಗೆ ಮೊಟ್ಟೆ ಕೂಡ ಬೇಯಿಸ್ತಾ ಇದ್ದೀನಿ. ನಾನು ಪ್ರೆಗ್ನೆನ್ಸಿ ಅಂದರೆ ಡೆಲಿವರಿ ಆದಮೇಲೆ ಮೊಟ್ಟೆ ಪರ್ ಡೇಗೆ 2 ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಮುಂಚೆ ಎಲ್ಲ ಒಂದೊಂದೇ ತಿಂತಾ ಇದ್ದಿದ್ದು. ವಾಂಗಿಬಾತ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದಿದ್ದಾದಮೇಲೆ ಸಾಸಿವೆ ಹಾಕ್ಕೊತಿದ್ದೀನಿ. ಸಾಸಿವೆ ಸಿಡ್ದಿದ್ದಾದಮೇಲೆ ಆನಿಯನ್ನು ಮತ್ತು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ಇದನ್ನು 1 ಪಾಟ್ ರೆಸಿಪಿ ಥರ ಮಾಡ್ತಾ ಇರೋದು. ಒಬ್ಬೊಬ್ಬರು ವಾಂಗಿಬಾತ್ ಗೊಜ್ಜು ಮಾಡಿಕೊಂಡು ರೈಸ್ ಮಿಕ್ಸ್ ಮಾಡ್ತಾರೆ, ನಾನು ಆ ರೀತಿ ಮಾಡ್ತಿಲ್ಲ. ಎಲ್ಲ ಕುಕ್ಕರಲ್ಲಿ ಹಾಕಿ 1-2 ಕೂಗ್ಸೋದು ಅಷ್ಟೇ. ನನ್ನ ಮಗಳು ನನ್ನ ತೊಡೆ ಮೇಲೆ ಇದ್ದಾಳೆ. ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅವಳದು ಕೂಡ ವಾಯ್ಸ್ ಕೇಳಿಸುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆನಿಯನ್ಸ್ ಎಲ್ಲ ಫ್ರೈ ಆಗಿದ್ದಾದಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊತಿದ್ದೀನಿ. ಟೊಮೊಟೊ ಕೂಡ ನಾನು ಒಂದೇ ಮೀಡಿಯಮ್ ಸೈಜ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಹಸಿ ಬಟಾಣಿ ಕೂಡ ಇತ್ತು ಮನೇಲಿ, ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಯೂಶಲಿ ಆ್ಯಡ್ ಮಾಡ್ತೀನಿ ಈ ರೀತಿ ಏನಾದರೂ ಬಾತ್ ಮಾಡಬೇಕಾದ್ರೆ, ಇರಲ್ವಲ್ಲ ಆ ಟೈಮಲ್ಲಿ ಸ್ಕಿಪ್ ಮಾಡ್ತೀನಿ ಅಷ್ಟೇ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ, ಬೇಗ ಸಾಫ್ಟ್ ಆಗಲಿ ಟೊಮೊಟೊ ಅಂತ ಹೇಳಿ. ಅದಾದಮೇಲೆ ವಾಂಗಿಬಾತ್ ಪೌಡ್ರು ನಾನು MTR ಯೂಸ್ ಮಾಡೋದು, ಹೋಮ್ ಮೇಡ್ ವಾಂಗಿಬಾತ್ ಪೌಡ್ರು ನಾನೇನು ಮಾಡ್ಕೊಂಡಿಲ್ಲ. ಬಟ್ ತುಂಬ ಚೆನ್ನಾಗಿರುತ್ತೆ. MTR ಪೌಡರ್ಸ್ ನನಗೆ ತುಂಬಾ ಇಷ್ಟ. ನನಗಿನ್ನು ಟೈಮ್ ಇರಲ್ಲಲ್ವ ಅದೆಲ್ಲ ಎಲ್ಲಿ ಮಾಡ್ಕೊಳ್ಳಿ, ಸೊ ಪ್ಯಾಕೆಟ್ದೇ ಯೂಸ್ ಮಾಡ್ತೀನಿ. ಆ್ಯಂಡ್ ನಾನು ಮಸಾಲ ಸ್ಪೈಸಸ್ ಆಲ್ಮೋಸ್ಟ್ ಪ್ಯಾಕೆಟ್ದೇ ಅಂಗಡಿದೇ ಯೂಸ್ ಮಾಡೋದು. ಖಾರದ ಪುಡಿ, ಧನಿಯಾ ಪುಡಿ ಇವೆರಡು ಮಾತ್ರ ಅಮ್ಮ ಮಾಡಿ ಕಳಿಸ್ತಾರೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. 1 ಪ್ಯಾಕೆಟ್ ಸಾಕು ನಮಗೆ 1 ಟೈಮ್ಗೆ. ಪೌಡ್ರ್ ಹಾಕ್ಕೊಂಡು 1-2-3 ಮಿನಿಟ್ಸ್ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಆಯಿಲಲ್ಲೇ. ಅದಾದಮೇಲೆ ನಾನು ಬದನೆಕಾಯಿ ಏನು ಹಚ್ಚಿಟ್ಕೊಂಡಿದ್ನೋ ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನೋಡೋದಕ್ಕೆ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ, ಅದು ಫ್ರೈ ಆದರೆ ಸ್ವಲ್ಪನೇ ಕಾಣಿಸೋದು. ಆ್ಯಂಡ್ ವಾಂಗಿಬಾತ್ಗೆ ಬದನೆಕಾಯಿ ಸ್ವಲ್ಪ ಜಾಸ್ತಿ ಇರಬೇಕು ನನಗೆ, ಇಲ್ಲಾಂದರೆ ಅಷ್ಟು ಇಷ್ಟ ಆಗಲ್ಲ. ಅದು ಬೈಟ್ಗೂ ಸಿಕ್ತಿದ್ರೆ ಚೆಂದ ತಿನ್ನೋದಕ್ಕೆ. ನನ್ನ ಮಗಳನ್ನ ಕುತ್ಕೊಂಡು ನಾನು ಅಂದರೆ ಅವಳನ್ನ ಎತ್ಕೊಂಡು ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಿದ್ದೆ. ಎತ್ಕೊಂಡು ಓಡಾಡ್ಕೊಂಡು ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡಿದ್ದಾದಮೇಲೆ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊತೀನಿ ಅಷ್ಟೇ ಎಣ್ಣೆಲ್ಲೇ. ಅದಾದಮೇಲೆ ನಾನು ಅದೇ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಅಕ್ಕಿ ಹಾಕ್ಕೊಂಡು, ಲಾಸ್ಟಲ್ಲಿ ಬೇಕಾದ್ರೆ ಲೆಮನ್ ನೀವು ಸ್ಕ್ವೀಸ್ ಮಾಡ್ಕೊಳ್ಳಿ. ನಾನು ಮಾಡ್ಕೊಂಡಿದ್ದೆ, ಚೆನ್ನಾಗಿರುತ್ತೆ, ನನಗೆ ಟೇಸ್ಟ್ ಚೆನ್ನಾಗಿದೆ ಅಂತಲೇ ಅನ್ನಿಸ್ತು. 1-2 ವಿಜಿಲ್ ಹೊಡ್ಸ್ಕೊತೀನಿ ಅಷ್ಟೇ. ಜಾಸ್ತಿ ಇವತ್ತು ಫ್ರೈ ಮಾಡಿಕೊಂಡ್ರೆ ಬದನೆಕಾಯಿ ಏನಾಗುತ್ತೆ, ನಾವು ಕುಕ್ಕರಲ್ಲಿ ಬೇರೆ ಮಾಡ್ತಿರ್ತೀವಲ್ವ, ಫುಲ್ ಕದ್ರಕೊಂಡು ಹೋಗ್ಬಿಡ್ತವೆ. ಹಾಗಾಗಿ 2 ಮಿನಿಟ್ಸ್ ಅಷ್ಟೇ ನಾನು ಅದನ್ನು ಬದನೆಕಾಯಿ ಫ್ರೈ ಮಾಡ್ಕೊಳ್ಳೋದು. 2 ವಿಜಿಲ್ಸ್ ಹೊಡ್ಸ್ತೀವಲ್ವ, ಕರೆಕ್ಟಾಗಿ ಬೆಂದಿರುತ್ತೆ. ಆವಾಗಲೇ ಸಾಲ್ಟ್ ಸ್ವಲ್ಪ ಹಾಕ್ಕೊಂಡಿದ್ದಲ್ವ, ಸೊ ಮತ್ತೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ಪುದೀನ ಆ್ಯಡ್ ಮಾಡ್ಕೊಳ್ಳಲ್ಲ. ಇಷ್ಟೇ 1 ಪಾಟ್ ರೆಸಿಪಿ ಥರ ಬೇಗನೆ ಮಾಡ್ಕೋಬೋದು, ವಿತಿನ್ 10-15 ಮಿನಿಟ್ಸ್ಗೆಲ್ಲ ಮಾಡ್ಕೋಬೋದು. ನನಗೆ ತುಂಬಾ ಇಷ್ಟ ಈ ರೀತಿ 1 ಪಾಟ್ ರೆಸಿಪಿ
ಥರ ಮಾಡಿಕೊಂಡ್ರೆ ಗೊಜ್ಜು ಸಪ್ರೇಟು ರೈಸ್ ಸಪ್ರೇಟು ಅದು ನನಗೆ ಇಷ್ಟ ಆಗಲ್ಲ. ಇದೇ ಚೆನ್ನಾಗಿರುತ್ತೆ. ನಿಮ್ಗೆ ಇದು ನೋಡೋದಕ್ಕೆ ಬಾತ್ ಥರ ಲೈಕ್ ಬಿರಿಯಾನಿ ಈ ಥರ ಕಾಣಿಸ್ಬೋದು, ಬಟ್ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಒನ್ಸ್ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇನ್ನು ನನ್ನ ಮಗಳು ಟ್ರೈನ್ ಇಟ್ಕೊಂಡು ಆಲ್ರೆಡಿ ಆಟ ಆಡ್ತಿದ್ದಾಳೆ. ನನ್ನದೇ ತಪ್ಪು ಆ್ಯಕ್ಚುಲಿ ಏನಂದರೆ ಇವಳು ಮಾರ್ನಿಂಗ್ ಟೈಮ್ ಮಲಗ್ತಾಳೆ ಆಯಿತಾ, ಒಂದು 2 hours ಆದರೂ ಇವತ್ತು ಯಾಕೋ ಮಲಗಿರ್ತಾಳೆ ಟೈಮಲ್ಲಿ ಎಡಿಟ್ ಮಾಡೋಣ ಬಿಡು ಅಂತ ಓಡಲ್ಲಿ ಇಟ್ಟಿದ್ದೆ. ನನ್ನದೇ ತಪ್ಪು ಅಂತ ಅನ್ಸುತ್ತೆ. ನಮ್ಮ ಯಜಮಾನ ನೋಡಿ ಅಲ್ಲಿ ಹೇಗೆ ನೋಡ್ತಿದ್ದಾರೆ. ಮತ್ತು ಬನ್ನಿ ಅಂತ ಹೇಳಿದೆ, ಬಂದರು ಅವರು ಕೂಡ. ನಾನು ಅವ್ರಿಗೊಂದು ಚಾಲೆಂಜ್ ಕೊಡ್ತಿದ್ದೀನಿ, ಮಾತಾಡಿ ವ್ಲಾಗಲ್ಲಿ 1 minute ಆದರೂ ಮಾತಾಡಿ, ಅಟ್ಲೀಸ್ಟ್ 10 seconds ಮಾತಾಡಿ ಅಂತ. ಅವ್ರು ಮಾತಾಡಲ್ಲ, ನಾನೇನಾದರೂ ಮಾತಾಡ್ಸಿದ್ರೆ ಮಾತಾಡ್ತಾರೆ. ಅವರೇ ಏನಾದರೂ ಟಾಪಿಕ್ ಸ್ಟಾರ್ಟ್ ಮಾಡಬೇಕು ಅಂದರೆ ಅವ್ರಿಗೆ ಏನೋ ಒಂಥರ ಶೈ ಫೀಲ್. ಕ್ಯಾಮ್ರಾದ ಒಬ್ಬೊಬ್ರಿಗೆ ಕಂಫರ್ಟಬಲ್ ಇರಲ್ಲ ಅಲ್ವಾ, ಅವ್ರಿಗೆ ಸ್ವಲ್ಪ ಶೈ ಫೀಲ್. ಬಟ್ ಆಫ್ ದಿ ಕ್ಯಾಮ್ರಾ ನನಗಿಂತ ಜಾಸ್ತಿ ಅವರೇ ಮಾತಾಡೋದು. ಬಟ್ ಅವ್ರ ವೀಡಿಯೋಗೆಲ್ಲ ನಾನು ಬರಲ್ಲ ಅಂತ ಯಾವತ್ತೂ ಹೇಳಿಲ್ಲ, ಹೇಳೋದು ಇಲ್ಲ. ಅವ್ರಿಗಿನ್ನ ವೀಡಿಯೋಸ್ ಇಷ್ಟ, ನಂದು ಕ್ಯಾಪ್ಚರ್ ಮಾಡು, ನನ್ನ ತೋರಿಸೋ ವ್ಲಾಗಲ್ಲಿ. ನಂದು ತೋರಿಸೇ ಇಲ್ಲ, ಇವತ್ತಿನ ಡೈಲಿ ವ್ಲಾಗಲ್ಲಿ ಅಂತಿರ್ತಾರೆ. 10 seconds ಮಾತಾಡಿ ನನ್ನ ವ್ಲಾಗಲ್ಲಿ, ನೀವೇನು ಕೇಳೋದ್ರು ಕೊಡಿಸ್ತೀನಿ. 10 seconds ಮಾತಾಡಬೇಕು. 10 seconds 10 seconds ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ರಂಜಿ. ಏನೇನೋ ಫೇಸ್ ಮಾಡಿದ್ಯಂತೆ, ಮಾತಾಡ್ರಿ. 10 seconds ಇದೇ ಆಫರ್ ನೀನು ನನಗೆ ಕೊಟ್ಟಿದ್ರೆ. 10 seconds ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಮುಗ್ದೇ ಹೋಗೋದಪ್ಪ. ನೀನಾದರೂ ಮಾತಾಡಮ್ಮ, ನಿಮ್ಮ ಅಪ್ಪನ ಥರ ಆಗಬೇಡ ನೀನು. ಒಂದಿನ ಆದರೂ ಡೆಫಿನೆಟ್ಲಿ ಅವ್ರು ಮಾತಾಡ್ತಾರೆ. ಹೋಗ್ತಾ ಅವ್ರಿಗೂ ಅಭ್ಯಾಸ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ನಾನು ಮಾತಾಡ್ತಾರೆ ಅಲ್ವಾ, ಸಾಕು. ಆ್ಯಂಡ್ ತಿಂಡಿ ಕೂಡ ಅಂದರೆ ಊಟ ಕೂಡ ಆಗಿತ್ತು, ಅದನ್ನ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನನ್ನ ಮಗಳು ಬಟ್ಟೆ ನೋಡಿ ಹೆಂಗೆ ನೆನೆಸ್ಕೊಂಡಿದ್ದಾಳೆ ಅಂತ. ಸೊ ಹಿಂಗೆ ಮಲಗಿಸಿದ್ರೆ ಅವಳಿಗೂ ಕಂಫರ್ಟಬಲ್ ಇರಲ್ಲ ಅಂತೇಳಿ ನಾನು ಬಟ್ಟೆ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಔಟ್ಫಿಟ್ನ ಹಾಕ್ತಾ ಇದ್ದೀನಿ. 0 to 3 months ಸೈಜ್, ಬಟ್ ಅವಳಿಗೆ ಇವಾಗ 5th month ಆಗಿದ್ರು ಕೂಡ ಆಗುತ್ತೆ. ಒಳ್ಳೆ ರ್ಯಾಬಿಟ್ ಥರ ಕಾಣ್ತಿದ್ಲು ಈ ಬಟ್ಟೆಯಲ್ಲಿ. ಆ್ಯಂಡ್ ಯೂಶಲಿ ನಾನು ಡ್ರೆಸ್ ಚೇಂಜ್ ಮಾಡ್ತಿರ್ತೀನಿ ಫ್ರೀಕ್ವೆಂಟಾಗಿ, ಅವಳು ಗಲೀಜ್ ಮಾಡ್ಕೋತಿರ್ತಾಳೆ ಇವಾಗ. ಇವತ್ತು ನೈಟು ಅವಳು 10:30 ಮಲ್ಕೊಂಡು. ಆ್ಯಕ್ಚುಲಿ ಏನು ಗೊತ್ತಾ, ನಾನಿಲ್ಲಿ ಬೆಡ್ಶೀಟ್ ಇಕ್ಕಿರ್ತೀನಿ ಇಲ್ಲಿ ಸೋಫಾ ಮೇಲೆ, ಅದನ್ನು ತೊಗೋಬೇಕಾದ್ರೆ ಆ ರಾಕರ್ಗೆ ಟಚ್ ಮಾಡಿ ಅವಳು ತೊಟ್ಲ ಮೇಲೆ ಬಿಡ್ತು. ಸೌಂಡ್ ಆಯಿತು, ಅದು ಗೆಜ್ಜೆ ಸೌಂಡು. ಅದಕ್ಕೆ ಕಣ್ಬಿಟ್ಟು ಹಂಗೆ ಮತ್ತೆ ಕ್ಲೋಸ್ ಮಾಡಿ ಮಲ್ಕೊಂಡು. ಇವತ್ತು ಊಟಕ್ಕೆ ನಾನು ಝೊಮ್ಯಾಟೋದಲ್ಲೇ ಆರ್ಡ್ರ್ ಮಾಡಿದ್ದೀನಿ. ತುಂಬ ದಿನಗಳಾಗೋಗಿತ್ತು ಆ ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡಿ. ಅಮ್ಮ ಬಂದಿದ್ರಲ್ಲ ಊರಿಂದ, ಅವಾಗ ಆರ್ಡ್ರ್ ಮಾಡಿದ್ದೆ. ಅದಾದಮೇಲೆ ನಾನು ಇವತ್ತೇ ಆರ್ಡ್ರ್ ಮಾಡಿರೋದು. ಅಂದರೆ ಡೆಲಿವರಿ ಆದಾಗಲಿಂದ ನಾನು ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡ್ಕೊಂಡು ತಿಂದೇ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತೀನಿ ರಂಜಿತ್ ಅಂತ ಹೋಗಿದ್ದಾರೆ. ಅವ್ರ ಫ್ರೆಂಡ್ ತಂಗಿದು ಮದುವೆ ಇದೆ ಇವತ್ತು, ಹಲ್ದಿ ಇವೆಂಟ್ ಅಂತ ಹೋಗಿದ್ದಾರೆ. ಬೇಗ ಬರ್ತೀನಿ ಅಂತ ಹೋದ್ರು ಆಯಿತಾ. 4-5 hours ಆಯಿತು ಅವ್ರು ಹೋಗಿ, ಇನ್ನೂ ಬಂದಿಲ್ಲ. ಇನ್ನೂ ಫಂಕ್ಷನ್ ನಡೀತಿದೆ ಅಂತಂದರು. ವಿಹಾನ್ ನೋಡ್ಕೊಂಡು ನಾನು ಅಡುಗೆ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ. ಬೆಳಿಗ್ಗೆನೇ ಅವ್ರು ಆ ಥರ ಹೇಳಿದ್ರು. ಅಟ್ಲೀಸ್ಟ್ ನಾನು ಬೆಳಿಗ್ಗೆನೇ ಸಾಂಬಾರಾದರೂ ಮಾಡಿಟ್ಕೊತಿದ್ದೆ ಅವ್ರು ಇದ್ದಂಗೆ. ಅವ್ರು ಇನ್ನೊಂದು 2 hours ಬರ್ತೀನಿ ಅಂತ ಹೋಗ್ಬಿಟ್ರು. ಬಂದಾಗ ಬೇಕಾದ್ರೆ ಅಡುಗೆ ಮಾಡ್ಕೊಳ್ಳೋಣ ಅಂತ ನಾನು ಸುಮ್ಮನೆ ಇದೆ. ವಿಹಾ ಮಲಗಿದ್ದಾಳೆ, ಒಂದು 20 minutes ಆಯಿತು ಮಲಗಿ. ಬಟ್ ತುಂಬಾ ಸುಸ್ತಾಗ್ತಿತ್ತು. ಅಲ್ಲೇ ಊಟದ ಟೈಮ್ ಬೇರೆ ಆಗಿದೆ. ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಬರ್ತಾ ಇದೆ. ಇನ್ನೊಂದು 2 minutes ತೋರಿಸ್ತಿದೆ. ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ, ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಈ ಹೋಟ್ಲಲ್ಲಿ ನಾನು ಆಲ್ರೆಡಿ ಆರ್ಡ್ರ್ ಮಾಡಿದ್ದೆ, ಅಮ್ಮ ಬಂದಿದ್ದಲ್ಲ ಆ ಟೈಮಲ್ಲಿ. ಇದೇ ಹೋಟ್ಲಲ್ಲೇ ನಾನು ಆರ್ಡ್ರ್ ಮಾಡಿದ್ದು. ಊಟ ಬೇಗ ಮಾಡ್ಕೊಬಿಡ್ಬೇಕು. ಆ್ಯಂಡ್ ಮಷಿನಿಗೆ ಬಟ್ಟೆ ಹಾಕೋದಿತ್ತು ಸ್ವಲ್ಪ, ಅದನ್ನು ಕೂಡ ಹಾಕಿನಲ್ಲಿ. ತುಂಬ ಕಷ್ಟ ಎಲ್ಲನೂ ಮ್ಯಾನೇಜ್ ಮಾಡೋದು. 2 minutes ಇದ್ದಿದ್ದು ಇವಾಗ 3 minutes ತೋರಿಸ್ತಾ ಐತೆ. ಸ್ಲೈಡ್ ಡಿಲೇ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಪ್ಪ ಎಷ್ಟು ಸುಸ್ತಾಗ್ತಿದೆ ಅಂದರೆ, ಊಟ ನನ್ನ ಕೈಗೆ ಎಷ್ಟೊತ್ತಿಗೆ ಸಿಕ್ಕುತ್ತೆ ಅಂತ ಫೀಲ್ ಆಗ್ತಿದೆ ನನಗೆ. ಫ್ರೂಟ್ಸ್ ಇದೆ ಮನೇಲಿ, ಬಟ್ ಇವಾಗ ಫ್ರೂಟ್ಸ್ ತಿಂದರೆ ಮತ್ತೆ ಊಟ ತಿನ್ನೋಕ್ಕಾಗಲ್ಲ ಅಂತೇಳಿ ಫ್ರೂಟ್ಸ್ನ ತಿಂತಾ ಇಲ್ಲ. ಈ ಫೀಡಿಂಗ್ ಜರ್ನಿ ಯಾವಾಗ ಮುಗಿಯುತ್ತೋ ಅಂತ ಅನ್ಸ್ಬಿಡುತ್ತೆ ನನ್ನ ಟೈಮ್. ನಿಜವಾಗ್ಲೂ ತುಂಬಾ ಸುಸ್ತು ಅಂತ ಅನಿಸುತ್ತೆ. ನಿಮಗೂ ಹಂಗೆ ಇದ್ದರೆ ಹೇಳಿ ಆಯಿತಾ. ನನಗೆ ಬಂದರು ಫೈನಲಿ. ನಾನು ಬ್ಯಾಗ್ ಏನಾದರೂ ಕಟ್ಕೋಬೇಕು ಪಾಪ. ಯಾವಾಗಲೂ ಕೊರಿಯರ್ಸ್ ಬರ್ತಾನೆ ಇರುತ್ತೆ. ಬ್ಯಾಗ್ ಕಟ್ಟಿ ಬಿಟ್ಟರೆ ಹಾಕ್ಕೊಡ್ತಾರೆ. 3rd floorವರೆಗೂ ಬರೋದಕ್ಕೆ ಅವ್ರಿಗೂ ಕಷ್ಟ. ವಿಹಾ ಮಲಗಿದ್ದಾಳೆ. ಹೋಪ್ಫುಲಿ ನಾನು ಊಟ ಆಗೋವರೆಗೂ ಎದ್ದೋಳಲ್ಲ ಅಂತ, ನೆಮ್ಮದಿಯಾಗಿ ಊಟ ಮಾಡಬೇಕು ಅಂತ ಅನಿಸುತ್ತೆ. ಬಿಕಾಸ್ ಒಬ್ಬಳೇ ಇದ್ದೀನಲ್ವಾ, ರಂಜಿತ್ ಇದ್ರೆ ನೋಡ್ಕೊತಿದ್ರು. ಇದು ಇವತ್ತಿನ ಊಟ. ಇದ್ರ ಕೆಳಗಡೆ ಒಂದು ಎಗ್ಗಿದೆ, ಮೇ ಬಿ ಅದು ಆಫ್ ಎಗ್ ಅಂತ ಅನಿಸುತ್ತೆ. ಆರಾಮಾಗಿ ಕೂತ್ಕೊಂಡು ಇವಾಗ ಊಟ ಮಾಡ್ತೀನಿ. ನನ್ನ ಮಗಳು ಮಲಗಿರಷ್ಟೇ ನೋಡಿ, ಹಿಂಗೂ ಮಲಗ್ತಾಳೆ ಸಮ್ಟೈಮ್ಸ್ ಅವಳು, ಹೊಟ್ಟೆ ಕೆಳಗಡೆ ಹಾಕ್ಕೊಂಡು. ನಂದು ಊಟ ಆಯಿತು ಫೈನಲಿ.
ನನ್ನ ಮಗಳು ಯಾವಾಗಾದ್ರೂ ಎದ್ದೊಳ್ಳಿ ಅಂತ ಅನಿಸುತ್ತೆ. ಅಷ್ಟೇ, ಮಲ್ಕೊಳ್ಳಿ ಪಾಪ. ಬಟ್ಟೆ ಹಾಕಿದ್ನಲ್ಲ ಮಷಿನ್ಗೆ, ಅದು ಕೂಡ ಆಗಿದೆ. ಹೋಗಿ ಒಣಗಾಕ್ಬಿಟ್ಟು ಬರ್ತೀನಿ ಇವಾಗ. ಇನ್ನೇನಾಯಿತು, 2 ಮಿನಿಟ್ಸ್ ತೋರಿಸ್ತಿದೆ ಅಷ್ಟೇ. ಆಚೆ ಕಡೆನೇ ಹಾಕ್ತೀನಿ. ಈ ಹಮ್ಮದ್ ಸ್ಟಾರ್ಟ್ ಆಯಿತು. ಮುಚ್ಕೊಳ್ರು ಚೀಪ್ ಮೋಟರಿಗೆ. ವಿ ಹಮ್ಮದು ಸ್ಟಾರ್ಟ್ ಆಯಿತು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾಳೆ ಅದು, ರ್ಯಾಬಿಟ್ ಥರ. ಈ ಥರ ಫೋಲ್ಡ್ ಮಾಡಿ ಹಾಸ್ಪಿಟ್ಲಾಗ ಕೊಟ್ಟಾಗ ಪುಟಾಣಿಗಿದ್ಲು, ಉಷ್ಟುದವಳು. ವಿ ಹಮ್ಮದು ಚಾನ. ಕೈ ತಿನ್ನೋದು ಮಾತ್ರ ಬಿಡಬೇಡ ನೀನು, ಸರಿನಾ? ಸ್ಟಾರ್ಟ್. ಈಗ ಬಂಗಾರ ಇಲ್ಲಿ ಸ್ಟಾರ್ಟ್. ಒಂದೇ ಒಂದ್ಸತಿ ನನಗೋಸ್ಕರ ಮಾಡೋಳು ಪಾಪ. ಲಾಸ್ಟ್ ಟೈಮ್ ವಿಶಾಲ್ ಮಾರ್ಟಲ್ಲಿ ಸ್ಟಾಪ್ ಬಂಗಾರಿ. ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ ಅಲ್ವಾ, ಇದೇ ಥರ ಡಂಗ್ರಿನೇ ನೋಡೋಕೆ ಹೋಗಿದ್ದು. ಬಟ್ ಸೈಜ್ ಸಿಗಲಿಲ್ಲ. ನಿಜವಾಗ್ಲೂ ನೆಕ್ಸ್ಟ್ ಟೈಮ್ ಹೋದರೆ 6 months ಪ್ಲಸ್ ಆದರೂ ಪರವಾಗಿಲ್ಲ, ಎತ್ಕೊಂಡು ಬಂದುಬಿಡ್ತೀನಿ. ತುಂಬ ಕ್ಯೂಟಾಗಿ ಕಾಣಿಸ್ತಾಳೆ ನನಗೆ ಇದರಲ್ಲಿ, ಒಳ್ಳೆ ಪಾಂಡ ಥರ. ಆನ್ಲೈನಲ್ಲಿ ನೋಡ್ತೀನಿ, ಆಯ್ತಾ, ಈ ಥರದ್ದು ಸಿಗ್ತಾನೆ ಇಲ್ಲ ನನಗೆ. ಲೈಕ್ ಮಿಡಿ ಥರ ಬರುತ್ತೆ, ಈ ಥರದ್ದು ನಂಗೆ ಸಿಗಲೇ ಇಲ್ಲ. ಅಜಿಯೋದಲ್ಲಿದೆ, ಬಟ್ ಅದರಲ್ಲೂ ಸೇಮ್ ಸೈಜಸ್ ಅವೈಲಬಲ್ ಇಲ್ಲ. ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ದೊಡ್ಡ ಸೈಜ್ ಆದರೂ ಪರವಾಗಿಲ್ಲ, ಈ ಥರದ್ದು ತಗೋಬೇಕು. ಕ್ಯೂಟ್ 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 ಕ್ಯೂಟಿ ಕ್ಯೂಟಿ. ಕಚ್ಚೆ ತಿಂತೀನಿ ನಿನ್ನ. ಹಾಯ್ ಮಾಡೋ ಬಂಗಾರಿ. ಹಾಯ್ ಹಾಯ್ ಎಲ್ರಿಗೂ ಹಾಯ್ ಹಾಯ್. ಎಲ್ರಿ ಮನೆ ಕೆಳಗಡೆ ತೋರಿಸಿ, ಫೋನ್ ಕೆಳಗಡೆ ನೋಡಿ ನನ್ನ ಮಗಳು. ಅಯ್ಯೋ ಏನೇನು ಮಾಡಬೇಕು ನಿನ್ನ ಇಟ್ಕೊಂಡು ನಾವು. ಬ್ಯಾಕ್ಗ್ರೌಂಡ್ ಹೆಂಗೆಂಗೋ ಕಾಣಿಸ್ತಿದ್ಯಾ? ನನ್ನ ಮಗಳಿಗೆ ಟವಲು, ನನ್ನ ಮಗಳಿಗೆ ಬೆಡ್ಶೀಟು, ನನ್ನ ಮಗಳಿಗೆ ಟವಲ್ ಎಲ್ಲ ವಿ ಹಮ್ಮರವೇ. ಟವಲ್ಗಳು ವಿ ಹಮ್ಮರವೇ ಎಲ್ಲನೂ. ನೀವು ಕಾಣ್ತಿದ್ದೀರಾ, ಅವರು ಕಾಣ್ಬೇಕಂತೆ. ಹಿಂದೆ ಕೂತ್ಕೊಂಡು ನೀನು ಕಾಣಿಸಕ್ಕಂದಮ್ಮ. ಯಾಕೆ ಬೇಕು ಹೊಡ್ಕೊಬಿಟ್ಟೆ ತಲೆಗೆ. ಓಕೆ ಗಾಯ್ಸ್, ನಾನು ಇವಾಗ ಒಂದು ಸ್ವಲ್ಪ ನನ್ನ ಮದುವೆ ಸೀರೆಗಳನ್ನ ತೆಗಿತಾ ಇದ್ದೆ. ಏನಕ್ಕೆ ಅಂತಂದರೆ ನಾಳೆ ರಿಸೆಪ್ಷನ್ ಇದೆ ಅಲ್ವಾ, ಅಟೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಮತ್ತು ನಮ್ಮ ವಿಹಾ. ಸೊ ವಿಹಾ ಔಟ್ಫಿಟ್ ರೆಡಿ ಇದೆ. ಒಂದು ಯಾವುದಾದ್ರೂ ಫ್ರಾಕ್ ಕ್ಯೂಟಾಗಿರೋದು ಹಾಕ್ಕೊಂಡು ಹೋಗ್ತೀವಿ ನಮ್ಮ ವಿಹಮ್ಮಗೆ. ನನಗೆ ಬೇಕಲ್ಲ ಬಟ್ಟೆ, ಅದಕ್ಕೆ ನಾನು ತೆಗ್ದಿರ್ತಿದ್ದೆ. ಹುಡುಕ್ತಾ ಇದ್ದೀನಿ ಯಾವ್ದು ಫಿಟ್ ಆಗುತ್ತೆ, ರಿಸೆಪ್ಷನ್ಗೆ ಆಗೋ ಅಂಥದ್ದು ಯಾವುದಿದೆ ಅಂತ. ಇದು ಮೇಲೆ ಇಡ್ಸ್ಬಿಟ್ಟಿದ್ವಿ, ಕಿಚನ್ ಕಬೋರ್ಡ್ ಇದೆಯಲ್ಲ ಅಲ್ಲಿ ಮೇಲ್ಗಡೆ. ಅಲ್ಲಿ ತುಂಬ ಜನ ನಾನು ಬಟ್ಟೆ ಜೋಡಿಸ್ಬೇಕಾದ್ರೆ ವ್ಲಾಗ್ ಮಾಡಿದಾಗ, ಅಂದರೆ ಕಬೋರ್ಡ್ ಅರೇಂಜ್ಮೆಂಟ್ ಮಾಡಿದಾಗ, ಕ್ಲಾತ್ ಸ್ಟೋರ್ ಮಾಡೋ ಬ್ಯಾಗ್ ಸಿಗುತ್ತೆ, ಆನ್ಲೈನಲ್ಲಿ ತರಿಸ್ಕೊಂಡು ಸ್ಟೋರ್ ಮಾಡಿ ಮೇಲೆ ಇಟ್ಕೊಳ್ಳಿ ಅಂತ ಅಂದ್ರಿ. ಆ ಥರದ್ದು ಒಂದು 6 ಬ್ಯಾಗ್ಸ್ ಇದ್ದಾವೆ. ಅದೆಲ್ಲದಕ್ಕೂ ಬಟ್ಟೆ ಇಟ್ಟು ನಾನು ಆಲ್ರೆಡಿ ನನ್ನ ಬೆಡ್ರೂಮ್ ಕಬೋರ್ಡ್ ಮೇಲ್ಗಡೆ ಇದಾವಲ್ಲ, ಅಲ್ಲಿ ನಾನು ಯೂಸ್ ಮಾಡದೇ ಇರೋವು ಇಟ್ಟಿದ್ದೀನಿ. ಅದು ಕೂಡ ಫುಲ್ ಆಗಿದೆ. ನಾವು ಸ್ವಲ್ಪ ದಿನ ಆದರೆ ಅಡುಗೆ ಮನೆದು ಕಬೋರ್ಡ್ ಫುಲ್ ಆಗಿಬಿಡುತ್ತೆ. ಸುಮ್ಮನೆ ಐಟಮ್ಸ್ ಮನೆ ತುಂಬ ಮಾಡ್ಕೊಂಡಿದ್ದೀವಿ. ಈ ಸೀರೆ ನೋಡ್ತಾ ಇದ್ದೀನಿ, ಇದು ಹಾಕ್ಕೊಂಡು ಹೋಗ್ಬೋದಾ ರಿಸೆಪ್ಷನ್ಗೆ, ಆಗುತ್ತಾ ನನಗೆ ಅಂತ. ಫುಲ್ಲು ವರ್ಕ್ ಬಂದಿದೆ ನೋಡಿ, ನೋಡಬೇಕು. ನನ್ನ ಫೇಸ್ಗಿದು ಚೆಂದ ಕಾಣಿಸುತ್ತೆ ಮಮ್ಮಿಗೆ. ಇದನ್ನ ಹಾಕೊಳ್ಳೋಣ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಬ್ಲೌಸ್ ಇನ್ನೂ ನಾನು ಟ್ರಯಲ್ ಮಾಡಿಲ್ಲ, ಟ್ರಯಲ್ ಮಾಡ್ಬೇಕು ಇವಾಗ. ಇದು ಹಾಫ್ ಸ್ಲೀವ್ ಹೊಲಿಸಿದ್ದೆ, ಇವಾಗ ಒಂಥರ ಅಡ್ವಾಂಟೇಜ್ ಇದೆ ಹಾಫ್ ಸ್ಲೀವ್ ಇರೋದ್ರಿಂದ. ನೋಡೋಣ, ವೇರ್ ಮಾಡಿ ನೋಡ್ತೀನಿ. ಆ್ಯಂಡ್ ನಿಮ್ಮ ಹತ್ರ ಇವಾಗ ನಾನು ಕೆಲವೊಂದಷ್ಟು ಸ್ಪೆಷಲ್ ಸೀರೆಗಳನ್ನ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಹಂಗೆ ಓಲ್ಡ್ ಮೆಮೊರೀಸ್ ಎಲ್ಲ ಮೆಲ್ಕ್ ಹಾಕ್ದಂಗೆ ಆಗುತ್ತೆ. ಈ ಸೀರೆ ಅಂತೂ ಮೋಸ್ಟ್ ಫೇವ್ರೇಟ್ ನನಗೆ. ತುಂಬಾ ಲೈಟ್ ವೇಟ್, ಕಂಫರ್ಟಬಲ್ ಆಗಿದೆ. ಈ ಸೀರೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪರ್ಚೇಸ್ ಮಾಡಿದ್ದು. ಅವ್ರ ಹತ್ರ ನಿಜವಾಗ್ಲೂ ತುಂಬ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ಅವ್ರು ತುಂಬಾ ಫೇಮಸ್ ಇವಾಗ, ತಮಿಳ್ ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ, ತಮಿಳವರು. ಈ ಸ್ಯಾರಿನ ನಾನು ಫಸ್ಟ್ ಟೈಮ್ ಮದುವೆ ಆದಾಗ ರಂಜಿತ್ ಮನೆ ದೇವ್ರಿಗೆ ಹೋಗಿದ್ವಿ. ಎಲ್ಲಿ ಹೊನ್ನಪ್ಪನ ಗುಡಿಗೆ, ಶಿವನಗೆರೆ ಹೊನ್ನಪ್ಪ ನಮ್ಮದು ಮನೆ ದೇವರು, ಅಂದರೆ ನಮ್ಮ ಹಸ್ಬೆಂಡ್ ನಮ್ಮದು ಮನೆ ದೇವರು. ನನಗೆ ನಮ್ಮದು ಅಂತಂದರೆ ತವ್ರ ಮನೆದು ಎಲ್ಲಿ ಕನ್ಫ್ಯೂಸ್ ಮಾಡ್ಕೊತಿರೋ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡ್ತೀನಿ, ಹಸ್ಬೆಂಡ್ ಮನೆ, ಅಮ್ಮನ ಮನೆ ಅಂತ ಹೇಳಿ. ಸೊ ಮನೆ ದೇವ್ರಿಗೆ ಹೋದಾಗ ಫಸ್ಟ್ ಟೈಮ್ ಮದುವೆ ಆಗಿ ಮನೆ ದೇವ್ರಿಗೆಲ್ಲ ಹೋಗ್ತೀವಲ್ವ, ಅವಾಗ ಇದನ್ನು ವೇರ್ ಮಾಡಿದ್ದೆ ಆಯಿತಾ. ಸೊ ಇದೊಂಥರ ಸ್ಪೆಷಲ್. ಅದಾದಮೇಲೆ ಈ ಸೀರೆ ನೋಡಿ,
ಪ್ಲೇಟಿಂಗ್ ಎಲ್ಲ ಮಾಡಿಸಿದ್ದೀನಿ, ಬಟ್ ಇನ್ನೂ ಯಾವತ್ತೂ ವೇರ್ ಮಾಡಿಲ್ಲ. ಗೊತ್ತಿಲ್ಲ ಯಾವಾಗ ವೇರ್ ಮಾಡ್ತೀನಿ ಅಂತ. ಡೆಫಿನೆಟ್ಲಿ ಬ್ಲೌಸ್ ನನಗೆ ಆಗಲ್ಲ ಬಿಡಿ. ನಾನು ಮದುವೆ ಟೈಮಲ್ಲಿ ಸ್ವಲ್ಪ ಸಣ್ಣ ಇದೆ, ನಿಮಗೆ ಗೊತ್ತಿರುತ್ತೆ. ಈಗ ದಪ್ಪ ಇದ್ದೀನಿ. ಮದುವೆ ಟೈಮಲ್ಲಿ ಹೊಲ್ಸಿದ್ದು ಬ್ಲೌಸ್ ಎಲ್ಲ ನಾನು ಕನ್ಸೀವ್ ಆಗಿ ಒಂದು 3rd ಮಂತ್ 4th ಮಂತಲ್ಲೆಲ್ಲ ವೇರ್ ಮಾಡಿದಾಗ ಫುಲ್ಲು ಲೂಸ್ ಆಗ್ತಿತ್ತು ಬ್ಲೌಸ್, ಆಯಿತಾ. ಬಿಕಾಸ್ ಆ ಟೈಮಲ್ಲಿ ನಾನು ಸ್ವಲ್ಪ ಸಣ್ಣ ಆಗಿದ್ದೆ. ಮದುವೆ ಟೈಮಲ್ಲಿ ಇದ್ದೆ ಅಲ್ವಾ, ಅದಕ್ಕಿಂತ ಸಣ್ಣ ಆಗಿದ್ದೆ. ಈಗೆಲ್ಲ ಟೈಟ್ ಆಗ್ತವೆ ಬಿಕಾಸ್ ನಾನು ದಪ್ಪ ಆಗಿದ್ದೀನಿ. ನನಗೆ ಗೊತ್ತಾಗುತ್ತೆ ನಾನು ದಪ್ಪ ಆದರೆ ಒಂದು 5-6 kg ಅಷ್ಟು ಇನ್ನೂ ಜಾಸ್ತಿನೇ ಆಗಿರ್ತೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ. ನೋಡಿ ಈ ಸ್ಯಾರಿ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಮಡ್ಲಕ್ಕಿ ತುಂಬಿ ಕಳಿಸ್ತಾರಲ್ವ, ಆವಾಗ ಈ ಸೀರೆ ನಾನು ಉಟ್ಕೊಂಡಿದ್ದೆ. ಎಲ್ಲ ಸೀರೆ ಮೇಲೂ ನಿಜವಾಗ್ಲೂ ಮಿಕ್ಸ್ಡ್ ಎಮೋಷನ್ಸ್, ಆಯಿತಾ. ಆ್ಯಂಡ್ ಇನ್ನೂ 1-2 ಇದ್ದಾವೆ ನೋಡಿ. ಆಮೇಲೆಲ್ಲ ನಾನು ಜೋಡಿಸ್ಕೋತೀನಿ. ಇವಾಗ ತೆಗ್ದು ತೋರಿಸ್ತೀನಿ ನಿಮಗೆ. ಈ ಸೀರೆ ಅಮ್ಮನ ಮನೆ ದೇವ್ರಿಗೆ ಹೋದಾಗ, ಅಂದರೆ ಅಪ್ಪನ ಮನೆ ದೇವ್ರಿಗೆ ಹೋಗ್ತೀವಿ. ಯೂಶಲಿ ಎಲ್ಲ ಮನೆ ದೇವ್ರಿಗೂ ಓಡಾಡ್ತೀವಲ್ವ ಹೊಸ್ದಾಗಿ ಮದುವೆ ಆದಾಗ. ನಾವು ಜಾಸ್ತಿ ಓಡಾಡಿರೋದೇ ಟೆಂಪಲ್ಗೆ. ಯಾರು ರಿಲೇಷನ್ ಮನೆಗೂ ಊಟಕ್ಕೆ ಹೋಗಿಲ್ಲ. ಫಸ್ಟ್ 1 ಮಂತ್ ಫುಲ್ ಟೆಂಪಲ್ಗೆ ಓಡಾಡಿದ್ವಿ. ಆಮೇಲೆ ನಾವಿನ್ನೆಲ್ಲೂ ಹೋಗೋಕ್ಕಾಗಲಿಲ್ಲ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದರಿಂದ. ಈ ಸೀರೆ ಅಲ್ಲಿಗೆ ಉಟ್ಕೊಂಡು ಹೋಗಿದ್ದೆ. ಇದು ತುಂಬಾ ಲೈಟ್ ವೇಟ್ ಆಗಿದೆ. ಸೇಮ್ ಇದೇ ಥರದ್ದು ಅಮ್ಮಂಗೂ ಕೂಡ ನಾನು ಒಂದು ಕೊಡಿಸಿದ್ದೆ. ಅವ್ರು ನನ್ನ ಹಳದಿ ಶಾಸ್ತ್ರ ಮಾಡ್ತಾರಲ್ವ, ಆ ಟೈಮಲ್ಲಿ ಉಟ್ಕೊಂಡಿದ್ರು. ಬ್ಲೌಸ್ ಈ ರೀತಿ ಇದೆ. ಆ ಟೈಮಲ್ಲಿ ಡಿಸೈನ್ ಸೆಲೆಕ್ಟ್ ಮಾಡೋಕ್ಕೆ ನಂಗೆ ತಲೆ ಕೆಟ್ಟೋಗೋದು. ಎಷ್ಟು ಬ್ಲೌಸು, ಒಂದು 20 ಸೀರೆ ತೊಗೊಂಡಿದ್ದೆ ನಾನು ಮದುವೆ ಟೈಮಲ್ಲಿ. ನೀವೇನಾದರೂ ಮದುವೆ ಬ್ಲಾಗ್ಸ್ ಎಲ್ಲ ನೋಡಿದರೆ, ಶಾಪಿಂಗ್ ಬ್ಲಾಗ್ಸ್ ಗೊತ್ತಿರುತ್ತೆ. ಎಲ್ಲ ಪ್ರೈಸ್ ಡೀಟೇಲ್ಸ್ ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಪೇ ಮಾಡಿದೆ ಅಂತ. ಇವಾಗ ಕೇಳೋಕೆ ಹೋದರೆ ನಂಗೆ ನಿಜವಾಗ್ಲೂ ನೆನಪಿರಲ್ಲ. ಈ ಸೀರೆ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದನ್ನು ತುಂಬಾ ಇಷ್ಟಪಟ್ಟು ನಾನು ಮಲ್ಲೇಶ್ವರಮಲ್ಲಿ ಪರ್ಚೇಸ್ ಮಾಡಿದ್ದು. ಇದನ್ನು ನಾನು ರಂಜಿತ್ ಮನೆಗೆ ಹೋಗಿ ನೆಕ್ಸ್ಟ್ ಡೇ ನಾವು ಕೆಲವೊಂದಷ್ಟು ಪೂಜೆ ಮಾಡಬೇಕಾಗುತ್ತೆ, ಗಂಗೆ ಪೂಜೆ ಅದೆಲ್ಲನೂ. ಆವಾಗ ಇದನ್ನು ವೇರ್ ಮಾಡಿದ್ದೆ. ಎಲ್ಲ ಒಂದೊಂದೇ ಸರಿನೇ ಸೀರೆ ಉಟ್ಕೊಂಡಿರೋದು ನಾನು. ಬ್ಲೌಸ್ ಈ ರೀತಿ ಥ್ರೆಡ್ ವರ್ಕ್ ಮಾಡಿಸಿದ್ದೆ ನೋಡಿ. ಅಲ್ಲೇ ಮಧುಗಿರಿಯಲ್ಲಿ ಸ್ಟಿಚ್ ಮಾಡಿಸಿದ್ದು ಈ ಬ್ಲೌಸ್ ನಾನು. ಅದಾಯಿತಾ. ಅದಾದಮೇಲೆ ಇವಳು ಏನು ಗೊತ್ತಾ, ಪಾಪ ಇಷ್ಟೊತ್ತು ಅವ್ರ ಅಪ್ಪ ಎತ್ಕೊಂಡಿದ್ರು ರೂಮಲ್ಲಿ. ಅಳ್ತಿದ್ಲು. ನನ್ನ ಹತ್ರ ಬಂದು ಸುಮ್ಮನೆ ಆಗೈತೆ ಕಂದಮ್ಮ. ಒಂದೊಂದು ಟೈಮ್ ಖುಷಿ ಆಗುತ್ತೆ ನನಗೆ ಈ ರೀತಿ. ನನ್ನ ಹತ್ರ ಸುಮ್ಮನೆ ಇರ್ತಾಳೆ, ಬೇರೆಯವ್ರ ಹತ್ರ ಹೋದರೆ ಅಳ್ತಾಳಲ್ವಾ ಅಂತ ಏನೋ ಒಂಥರ ಖುಷಿ ಆಗುತ್ತೆ ನನಗೆ. ಈ ಸೀರೆ ಅವಾಗ ತುಂಬಾ ಟ್ರೆಂಡಿಂಗ್ ಇತ್ತಿದು, ಬನಾರಸಿ ಸೀರೆ ಅಂತ ತುಂಬ ಟ್ರೆಂಡಿಂಗ್ ಇತ್ತು ಅವಾಗ. ಅವಳ ಹತ್ರ ಕಮ್ಯುನಿಕೇಟ್ ಮಾಡಬೇಕಿಲ್ಲ ಅಂದರೆ ಅವಳಿಗೆ ಬೋರ್ ಆಗುತ್ತೆ. ಅಮ್ಮ ನನ್ನ ಜೊತೆ ಮಾತಾಡ್ತಾನೆ ಇಲ್ವಲ್ಲ. ಈ ಸೀರೆ ಅವಾಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಇತ್ತು, ಆಯಿತಾ. ಅವಾಗ ತೊಗೊಂಡಿದ್ದಿದ್ದು ನಾನು. ಇದನ್ನು ನಾನು ತಾಳಿ ಪೋಣಿಸೋ ಶಾಸ್ತ್ರ ಮಾಡ್ತಾರೆ ಅಲ್ವಾ, ಅವಾಗ ವೇರ್ ಮಾಡಿದ್ದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ಸಾಫ್ಟಾಗಿ. ಇದು ಉಡ್ಕೊಂಡಿದ್ದೀವೇನೋ ಅಂತ ಫೀಲೇ ಆಗಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಬ್ಲೌಸ್ ಈ ಥರ ಪಫ್ ಸ್ಲೀವ್ ಹೊಲ್ಸಿದ್ದೆ. ಏನೋ ಶಾರ್ಟ್ ಸ್ಲೀವೇನೆ, 3/4 ಅಲ್ಲ, ಪಫ್ ಸ್ಲೀವಲ್ಲಿ ಹೊಲ್ಸಿದ್ದೆ. ಅದಾದಮೇಲೆ ನಾನು ಮೇಯ್ನ್ ಸೀರೆ ತೋರಿಸ್ಬೇಕು ನಿಮ್ಮ ಹತ್ರ. ಮೇಯ್ನ್ ಈ ಸೀರೆ ತೋರಿಸ್ಬೇಕು ಅಂತಲೇ ಈ ವ್ಲಾಗ್ನ ನಾನು ಮಾಡ್ತಿರೋದು. ಮುಹೂರ್ತಮ್ ಸ್ಯಾರಿ ಎತ್ತಕ್ಕೆ ಆಗಲ್ಲ ಅಪ್ಪ, ಸೀರಿಯಸ್ಲಿ ಎತ್ತಕ್ಕೆ ಆಗಲ್ಲ, ಗೊತ್ತಾಗಿಲ್ಲ ನೋಡಿ. ಮುಹೂರ್ತಮ್ ಸ್ಯಾರಿ ಬಾರ್ಡರ್ ನೋಡಿ ಎಷ್ಟು ದೊಡ್ಡದಾಗಿದೆ. ಬಂಗಾರ ನೋಡ್ದಂಗೆ ಆಗ್ತಿದೆ ಅಲ್ವಾ ಈ ಸೀರೆ ನೋಡಿದ್ರೆ. ಅದು ಏನು ಗೊತ್ತಾ, ಸಿಕ್ಕಾಪಟ್ಟೆ ವೇಟ್ ಇದೆ. ಇದು ಬೇರೆ ವರ್ಕ್ ಮಾಡಿಸಿದ್ದೀನಿ. ಮೊದಲೇ ಸೀರೆನೇ ವೇಟು, ವರ್ಕ್ ಬೇರೆ ಮಾಡಿಸಿದ್ದೀನಿ, ಅದಕ್ಕೆ ಇನ್ನೂ ವೇಟು. ಬ್ಲೌಸ್ ನೋಡಿ ಹಿಂಗೆ ವರ್ಕ್ ಮಾಡಿಸಿದೆ, ಈ ರೀತಿ ಮಾಡಿಸಿದ್ದೆ ನಾನು. ಅವಾಗ ಇದೆಲ್ಲ ಫುಲ್ಲು ಟ್ರೆಂಡಿಂಗ್ ಅಲ್ವಾ. ಅವಾಗಾದರೆ ನನ್ನ ಮದುವೆ ಆಗಿ ಇನ್ನೂ 1 year ಮೇಲೆ ಒಂದು 2 months ಆಗಿದೆ ಅಷ್ಟೇ. ಅಪ್ಪ ನನ್ನ ಲೈಫಲ್ಲೇ ತುಂಬ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಅಂದರೆ ಇದೇನೆ. 48,000 rupees ನಾನು ಇದಕ್ಕೆ ಪೇ ಮಾಡಿದ್ದು. ತುಂಬ ಚೆನ್ನಾಗಿ ನೆನಪಿದೆ. ಅಂದರೆ ನಾನು ಪೇ ಮಾಡಿಲ್ಲ, ನನ್ನ ಹಸ್ಬೆಂಡ್ ಪೇ ಮಾಡಿದ್ದು. ಮುಹೂರ್ತದ ಸೀರೆ, ರಿಸೆಪ್ಷನ್ ಔಟ್ಫಿಟ್ ಎಲ್ಲರೂ ಹಸ್ಬೆಂಡ್ ಮನೆಯವರು ನನಗೆ ಕೊಡಿಸ್ಬೇಕು. ಸೊ ರಂಜಿತ್ ನನಗೆ ಇದನ್ನು ಕೊಡಿಸಿದ್ರು. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ರಿಸೆಪ್ಷನ್ದು ಮತ್ತು ಮುಹೂರ್ತದ್ದು ರಂಜಿತ್ಗೆ ಕೊಡಿಸಿದ್ರು. ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಅಂತಂದರೆ ಇದೆ. ಅರೌಂಡ್ 48K ಸೀರೆಗಾಯಿತು. ನನ್ನ ಮಗಳು ಮಲಗಿ ಎಂತ ನಿದ್ದೆ, ನಾನು ಇಷ್ಟೊಂದು ಬಡ್ಕೊಂತಿದ್ದೀನಿ. ಈಗ ಎದ್ದಿದ್ದು ಹಂಗೆ ಮಲ್ಕೊಂಡವಳೆ. ತುಂಬ ನಿದ್ದೆ ಮಾಡ್ತಾಳೆ ನಿಜವಾಗ್ಲೂ ನನ್ನ ಮಗಳು, ಆಯಿತಾ. ಈ ಬ್ಲೌಸ್ ಹೊಲ್ಸೋದಕ್ಕೆ ತುಂಬ ನಾನು ಸ್ಪೆಂಡ್ ಮಾಡಿದ್ದೆ. ಈ ವರ್ಕಿಗೆ ಸಪ್ರೇಟ್ ನಾನೇ ಕಮರ್ಷಿಯಲ್ ಚೀಟ್ ಗಲ್ಲಿ ಹುಡುಕಿ ಸೀರೆಗೆ ಮ್ಯಾಚ್ ಆಗೋ ಥರನೇ ತೊಗೊಂಡು ಬಂದಿದ್ದೆ. ಬಾರ್ಡ್ರದ್ದು ವರ್ಕು ಆ್ಯಂಡ್ ಪಲ್ಲುಗೆ ನೋಡಿ ನಾನು ಎಷ್ಟು ಚೆನ್ನಾಗಿ ಮಾಡಿಸಿದ್ದೆ ಗೊತ್ತಾ. ಅವಾಗ ಯಾರನ್ನ ಹೊಸ್ದಾಗಿ ಮದುವೆ ಆಗ್ತಿದ್ರೆ ನಿಮ್ಗೆ ಹೆಲ್ಪ್ ಆಗ್ಬೋದು. ಈ ಥರ ಪುಟ್ಪುಟಾಣಿ ಮಣಿಗಳು ಹಾಕ್ಸಿದ್ದೆ.
ಈ ರೀತಿ ಹಾಕ್ಸಿದ್ದೆ. ಇದಕ್ಕೆ ಕುಚ್ಚು ಅಂತಾರಲ್ವ, ಹಾಂ ನೋಡಿ ಎಲ್ಲ ಮತ್ತೆ ಹೋಗ್ಬಿಟ್ಟಿದೆ ನನಗೆ. ಬ್ಲೌಸ್ಗೂ ಅಷ್ಟೇ ತುಂಬ ಸ್ಪೆಂಡ್ ಮಾಡಿದ್ದೆ. ಅರೌಂಡ್ ಒಂದು 65K ಮುಹೂರ್ತದ ಔಟ್ಫಿಟ್ಗೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ತುಂಬ 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 ತುಂಬಾ ಸ್ಪೆಷಲ್ ಸೀರೆ ಇದು ನನಗೆ. ನಾನಿರೋವರೆಗೂ ಇದನ್ನು ನನ್ನ ಹತ್ರ ಜೋಪಾನವಾಗಿ ಇಟ್ಕೊತೀನಿ, ಸೇಲ್ ಮಾಡಲ್ಲ ಅಷ್ಟೇ. ಇವಾಗ ಯೂಶಲಿ ಸೇಲ್ ಮಾಡ್ತಾರಲ್ವ ರೇಷ್ಮೆ ಸೀರೆಗಳೆಲ್ಲ, ನಾನು ಮಾಡಲ್ಲ ಗೈಸ್. ನನ್ನ ಮುಹೂರ್ತದ ಸೀರೆ ನನಗೆ ತುಂಬಾ ಸ್ಪೆಷಲು. ನಿಜವಾಗ್ಲೂ ಆಗಲ್ಲ. ಇವಾಗ ಇದೆಲ್ಲ ಮಡಚಿ ಎತ್ತಿರ್ತೀನಿ ಅಷ್ಟೇ. ವೀರಮ್ಮನ ತೊಟ್ಲಿಗೆ ಹಾಕ್ತೀರಿ. ಎಂಥದಿದ್ದೆ ನೋಡಿ ಇವಳು. ಯಾವಾಗಲೂ ಕೇಳ್ತಿರ್ತೀರಾ ಡೈಪರ್ ಯಾವ್ದು ಯೂಸ್ ಮಾಡ್ತೀರಾ ಹೇಳಿ ಅಂತ. ನಾನು ಪ್ಯಾಂಪರ್ಸ್ ಪ್ರೀಮಿಯಮ್ ಕೇರ್ ಮೋಸ್ಟ್ ಆಫ್ ದಿ ಟೈಮ್ಸ್ ಯೂಸ್ ಮಾಡ್ತೀನಿ. ಟೈಮ್ಸ್ ನನಗೆ ಕ್ವಿಕ್ಕಾಗಿ ಡೆಲಿವರಿ ಸಿಗಲ್ಲ, ಇಲ್ಲ ಔಟ್ ಆಫ್ ಸ್ಟಾಕ್ ಇತ್ತು ಅಂತಲೇ ಲವ್ ಲ್ಯಾಬ್ದು ಆರ್ಡ್ರ್ ಮಾಡ್ಕೊಂಡಿರ್ತೀನಿ. ಬಟ್ ಮೆಜಾರಿಟಿ ನಾನು ಪ್ಯಾಂಪರ್ಸ್ ಪ್ರೀಮಿಯಮೇ ಯೂಸ್ ಮಾಡೋದು. ಚೆನ್ನಾಗಿದೆ ಅದು. ಅದ್ರ ಜೊತೆ ಇದು ಆರ್ಫರ್ ರ್ಯಾಬಿಟ್ ಡೈಪರ್ ಕೂಡ ಫ್ರೀ ಕೊಟ್ಟಿದ್ರು. ಬಟ್ ಅದು ಎಲ್ ಸೈಜ್ ನನ್ನ ಮಗಳಿಗೆ ಇವಾಗ ಅದು ಫಿಟ್ ಆಗಲ್ಲ. ಅದನ್ನು ಕೂಡ ಓಪನ್ ಮಾಡಿ ನೋಡಿದೆ, ತುಂಬಾ ಸಾಫ್ಟಾಗಿತ್ತು. ಆ್ಯಂಡ್ ಇವತ್ತು ನೈಟ್ ಊಟಕ್ಕೆ ನುಗ್ಗೆಕಾಯಿ ಸಾಂಬಾರನ್ನ ಮಾಡಿದ್ದೆ. ಇಷ್ಟೇ ವ್ಲಾಗ್. ಥ್ಯಾಂಕ್